ಯಾಮಾರಿ ಕಾಫಿ ಏನಾದರೂ ಫೈಲ್ ಮೇಲೆ ಬಿದ್ದರೆ ಫೈಲ್ ಹಾಳಾಗುತ್ತೆ, ಅಥವಾ ಅವಳೇ ಬಿದ್ದರೆ ನನ್ನ ತಡೆ ಹಾಳಾಗುತ್ತೆ. ಬೈಯಂಗಿಲ್ಲ ಬಿಡೋಂಗಿಲ್ಲ. ಬೈದರೆ ಮತ್ತೆ ನಾನೇ ಸಾರಿ ಕೇಳಕ್ಕೆ ಹೋಗ್ಬೇಕು. ಸಾರಿ ಕೇಳಕ್ಕೆ ಹೋದರೆ 1 ವಾರ ಹಾಕೊಂಡು ಹೋಗ್ತಾಳೆ ಇಡಿಯಟ್. ನಾನೇ ಏನಾದರೂ ಮಾಡಬೇಕೀಗ, ಇಲ್ಲಾಂದರೆ ಸುಮ್ಮನೆ ತಲೆನೋವು. ಹಾಯ್, ಗುಡ್ ಮಾರ್ನಿಂಗ್. ಫೈಲ್ ಬಿಡಿ. ಹಾಗೆ ಥ್ಯಾಂಕ್ ಯು. ದೇವ್ರು ಒಳ್ಳೇದು ಮಾಡಲಿ. ಸೋ ಕ್ಯೂಟ್. ನನ್ನ ಭಾರ ಎತ್ತೋದನ್ನ ಇವನ ಕೈಯಿಂದ ನೋಡೋಕ್ಕೆ ಆಗಲ್ಲ. ನನ್ನ ಕೈಲಿದ್ದಿದ್ದ ಫೈಲ್ನ ಇಸ್ಕೊಂಡ. ಮುಂಚೆ ಥರ ಇಲ್ಲ, ತುಂಬ ಚೇಂಜ್ ಆಗೋಗಿದ್ದಾನೆ. ಎಲ್ಲ ನನ್ನ ಸವಾಸ ದೋಷ. ಇವನಿಗೂ ನನ್ನ ಮೇಲೆ ಫೀಲಿಂಗ್ಸ್ ಇದೆ, ಆದರೆ ಹೇಳ್ಕೊತಿಲ್ಲ. ಹೇಗೆ ಕಂಡುಹಿಡಿಯೋದು? ನಾನೇ ಹೋಗಿ ಕೇಳೋಕ್ಕೂ ಆಗೋಲ್ಲ. ಹುಡುಗ ಬೇರೆ ನಾಚ್ಕೋತಾನೆ, ಇವನೇ ಬಾಯಿ ಬಿಡಲ್ಲ. ಮೊದಲೇ ನಂಗೆ ಇತ್ತೀಚೆಗೆ ನಿದ್ದೆನೂ ಬರ್ತಿಲ್ಲ, ಸರಿಯಾಗಿ ಊಟನೂ ಸೇರ್ತಿಲ್ಲ. ಇತ್ತೀಚೆಗೆ ಏನೇನೋ ಅನಿಸುತ್ತೆ. ಯಾಕೋ ಇವ ನನ್ನ ಹೀಗೆ ಕಾಡ್ತಿದ್ಯಾ? ಇವನಿಗೆ ನನ್ನ ಮೇಲೆ ಫೀಲಿಂಗ್ಸ್ ಇದೆಯೋ ಇಲ್ವೋ ಅನ್ನೋದನ್ನ ಹೇಗೆ ಕನ್ಫರ್ಮ್ ಮಾಡ್ಕೊಳ್ಳೋದು? ಹೇಗಾದರೂ ಕನ್ಫರ್ಮ್ ಮಾಡ್ಕೊಳ್ಳೇಬೇಕು. ಕಾರಲ್ಲಿ ಬಂದ್ವಿ. ಆಫೀಸ್ ಒಳಗಡೆ ಬರ್ಬೇಕಾದ್ರೆ ನಾನು ಅವನ ಕೈಲಿ ಫೈಲ್ ಕೊಟ್ಟೆ. ಈಗ ನನ್ನೇ ಅವನು ಫೈಲಲ್ಲಿ ಅಂತ ಕೇಳ್ತಾ ಇದ್ದಾನೆ. ಗೊತ್ತಿಲ್ಲ ಅಂದರೆ ಆಕಾಶ ಭೂಮಿ ಒಂದು ಮಾಡಿಬಿಡ್ತಾನೆ. ಛೇ, ಈ ಶಾರ್ಟ್ ಟೆಂಪರ್ಗಳ ಜೊತೆ ಕೆಲಸ ಮಾಡೋದು ನನ್ನ ಸ್ವಂತ ಶತ್ರುವಿಗೂ ಬೇಡ ದೇವ್ರೆ. ಅಮ್ಮ ಶುಭಾ, ಇವಾಗ ಯಾವುದಾದ್ರೂ ಫೈಲ್ ನಿನ್ನ ಹತ್ರ ಕೊಟ್ಟನಮ್ಮ. ಅರ್ಜೆಂಟ್ ಮೀಟಿಂಗ್ ಹೋಗ್ಬೇಕು, ಫೈಲ್ ಕಾಣಿಸ್ತಿಲ್ಲ. ಹಾಂ ಸರ್. ಬೆಳಗ್ಗೆ ಯುವ ಸರ್ ಹತ್ರ ಒಂದು ಫೈಲ್ ಇತ್ತು, ನನ್ನ ಕೈಲಿದ್ದಿದ್ದ ಫೈಲ್ನು ಇಸ್ಕೊಂಡ್ರು. ಆವಾಗ ಮಿಕ್ಸ್ ಆಗಿರಬೇಕು. ಅವ್ರ ಕ್ಯಾಬಿನಲ್ಲಿರುತ್ತೆ, ಹೋಗ್ಬಿಟ್ಟು ತಂದ್ಬಿಡ್ತೀನಿ. ಅಯ್ಯೋ ದೇವ್ರೆ, ಫೈಲ್ ಕೇಳಿದ್ರೆ ಹುಡುಗಿ ಹಿಂಗೆ ಯಾಕೆ ನಾಚ್ಕೊಳ್ತಾ ಇದ್ದಾಳೋ? ನಾನು ಫೈಲ್ ಕೇಳಿದ್ನೋ ಬೇರೆ ಏನಾದರೂ ಕೇಳ್ಬಿಟ್ನೋ? ಈ ಆಫೀಸಲ್ಲಿ ಏನು ನಡೀತಾ ಇದೆ ಒಂದು ಅರ್ಥ ಆಗ್ತಾ ಇಲ್ಲ. ಯಪ್ಪ, ಎಷ್ಟು ತಮಾಷೆಯಾಗಿದೆ. ಅಂದ್ರೆ ಶುಭ ನಂಬಟ್ಲಾ ಅವಳ ಹೆಸರಲ್ಲೇ ಡೊನೇಷನ್ ಕೊಟ್ಟಿರೋದು ಅಂತ? ಅಯ್ಯೋ ದೇವ್ರೆ. ಅಯ್ಯೋ, ನಾನು ಹೋಗಿ ಯುವನ್ ಕ್ಯಾಬಿನಲ್ಲಿ ಫೈಲ್ಸ್ ನೋಡಿದ್ರೆ ಶುಭನ ಹೆಸರಿತ್ತು. ಅಯ್ಯೋ, ಅದೊಂದು ದೊಡ್ಡ ಕತೆ ಬಿಡಿ. ಅಬ್ಬ, ದೇವ್ರು 2 ಹಾರ್ಟ್ ಬೀಟನ್ನ ಒಂದು ಮಾಡೋದಕ್ಕೆ ಏನೇನೆಲ್ಲ ಪ್ಲಾನ್ ಮಾಡ್ತಾನೆ ಅಲ್ವಾ? ಅಯ್ಯೋ, ಅವತ್ತು ಫೋನಲ್ಲಿ ಮಾತಾಡಿದ್ದೇ ಬೇರೆ, ಡೊನೇಷನ್ ಅವ್ರು ಅನ್ಕೊಂಡಿದ್ದೇ ಬೇರೆ, ಶುಭ ಗೊತ್ತಾಗಿದ್ದೇ ಬೇರೆ ತರ. ಅಯ್ಯೋ, ಈ ದೇವ್ರು ಪ್ರೇಮಿಗಳನ್ನ ಒಂದ್ ಮಾಡ್ಬೇಕು ಅಂದ್ರೆ ಡೊನೇಷನ್ ಕೊಡಿಸ್ತಾನೆ, ಎಮೋಷನ್ ಕೊಡಿಸ್ತಾನೆ. ಕಳ್ಳ ಅವನು. ಇದು ಸೇಮ್ ನಮ್ ಲವ್ ಸ್ಟೋರಿ ತರಾನೇ ಅಲ್ವಾ? ಓ ಗಾಡ್, ಕೊನೆಗೂ ನಮ್ ಲವ್ ಸ್ಟೋರಿಗೆ ಮಾತ್ ಬಂತು ರೀ. ದೇವ್ರು ನಮ್ಮಿಬ್ಬರನ್ನ ಯಾವ್ದೋ ರೀತಿ ಮೀಟ್ ಮಾಡೋ ಹಾಗೆ ಮಾಡ್ದ, ಇನ್ಯಾವುದೋ ರೀತಿ ಮಾತಾಡೋ ಹಾಗೆ ಮಾಡ್ದ. ಆದ್ರೆ ನಿಮ್ಮನ್ ಕಂಡ್ರೆ ನನಗೆ ಆಗ್ತಾನೆ ಇರ್ಲಿಲ್ಲಪ್ಪ. ಮೊದಲನೇ ಸಲ ನಾವು ಭೇಟಿ ಆಗಿದ್ದು ಆ ಹೋಟೆಲಲ್ಲಿ. ಆದ್ರೆ ನಾನ್ ನಿಮಗ್ ಫ್ಯಾನ್ ಆಗಿದ್ದು ನಿಮ್ ಒಳ್ಳೆ ಮನ್ಸಿಗೆ. ಮತ್ತೆ ನನಗೆ ತುಂಬಾ ಇಷ್ಟ ಆಗೋದು ನೀವು ಮಾಡೋ ಆ ಕಾಮಿಡಿ. ನೀವು ಅಷ್ಟೇ, ನೋಡೋಕೆ ಮಾರಿ ಮುತ್ತು ಕಜಿನ್ ಸಿಸ್ಟರ್ ತರ ಇದ್ರು ಮನ್ಸು ಮೆಲ್ಟ್ ಆಗೋ ಬೆಣ್ಣೆ ತರ ಅಪ್ಪ. ಆ ಮನಸ್ಸು ನೋಡಿನೇ ನೀವೇ ನನಗೆ ಮಿಸಸ್ ಆಗ್ಬೇಕು ಅಂತ ನನ್ಗನ್ಸಿದ್ದು. ಕಾಮು, ಇನ್ನೂ ಎದ್ದಿಲ್ವೇನೆ? ನೀನ್ ಬರ್ತೀಯಾ? ನಾನ್ ಬರ್ಲಾ? ಅಯ್ಯೋ ತಿಮ್ಮು, ನಮ್ಮ ಅತ್ತಿಗೆ ಕರೀತಿದ್ದಾರೆ, ನಾನು ಆಮೇಲೆ ಫೋನ್ ಮಾಡ್ತೀನಿ. ಬಾಯ್ 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 ಬಾಯ್. ಏ ಹಲೋ 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 ಹಲೋ, ಒಂದ್ ನಿಮಿಷ ಪ್ಲೀಸ್. ಅಯ್ಯೋ ಬೇಗ ಹೇಳಿ ತಿಮ್ಮು, ಅದಕ್ಕೆ ಬೈತಾರೆ. ಐ ಲವ್ ಯು. ಐ ಲವ್ ಯು ಟು. ಬಾಯ್ 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 ಬಾಯ್. ಛೇ, ಇವ್ರ ಹತ್ರ ಮಾತಾಡ್ತಾ ರಾತ್ರಿ ಹೋಗಿದ್ದೇ ಗೊತ್ತಾಗ್ಲಿಲ್ಲ. ಕಾಮು, ಅಲ್ಲ ದಿನಪೂರ್ತಿ ನಾವ್ ಹೀಗೆ ಬೇರೆಯವ್ರ ಲವ್ ಸ್ಟೋರಿ ಬಗ್ಗೆ ಮಾತಾಡ್ತಾ ಇದ್ರೆ ನಮ್ ಲವ್ ಸ್ಟೋರಿ ಯಾವಾಗ ಬಿಲ್ಡ್ ಆಗೋದು?
ಇಡೀ ಕರ್ನಾಟಕ ತುಂಬ ಶುಭಾನ್ ಲವ್ ಸ್ಟೋರಿ ಅವಳದು ಮದುವೆದೇ ಆಗೋಯ್ತು ಅತ್ಲಾಗೆ. ಏನು ಮಾಡೋದು? ಎಲ್ಲರೂ ಬರೀ ಹೀರೋ ಹೀರೋಯಿನ್ ಲವ್ ಸ್ಟೋರಿ ಬಗ್ಗೆನೇ ಮಾತಾಡ್ತಾ ಇದ್ರೆ ಈ ಕಾಮಿಡಿಯನ್ ಮದುವೆ ಯಾವಾಗ ಮಾಡ್ತೀಯಪ್ಪ ಭಗವಂತ? ನಮ್ಮ ಲವ್ ಸ್ಟೋರಿನೂ ಸ್ವಲ್ಪ ಇನ್ನೂ ಜಾಸ್ತಿ ಬಿಲ್ಡ್ ಮಾಡಪ್ಪ ತಂದೆ. ನಾಳೆ ದಿನ ನಾನು ಬಂದು ನನ್ನ ಪ್ರೀತಿ ದೊಡ್ಡದು ಅಂತ ಹೇಳಿದ್ರೆ ನೀನೇನು ಹೇಳ್ಬೇಡಮ್ಮ, ನಿನ್ನ ಮದುವೆನ ಧಾಮ್ ಧೂಮ್ ಅಂತ ಮಾಡ್ತೀನಿ. ಬೇರೆಯವರು ಕರ್ಕೊಂಡು ಹೋಗಿ ಮದುವೆ ಆದ್ರು ಅಂತ ಅನ್ಬಾರ್ದು. ನಾಗಣ್ಣ ಅವನ ತಂಗಿ ಮದುವೆನ ಹೇಗೆ ಮಾಡ್ದ ಗೊತ್ತಾ ಅಂತ ಮಾತಾಡ್ತಾರೆ. ಥ್ಯಾಂಕ್ಸ್ ಅಣ್ಣ. ಓಕೆ ಡಾರ್ಲಿಂಗ್, ಗಿವ್ ಮೀ ಒನ್ ಕಪ್ ಕಾಫಿ, ಹಾಟ್ ಕಾಫಿ ಪ್ಲೀಸ್. ಅಯ್ಯೋ ಬನ್ರಿ, ಇವ್ರದೆಲ್ಲ ಬರೀ ತೋರಿಕೆ ಪ್ರೀತಿ ಅಷ್ಟೇ. ನಮ್ ತರ ಡೀಪ್ ಆಗಿ ಸ್ವೀಟ್ ಆಗಿ ರಿಯಲ್ ಲವ್ ಮಾಡಕ್ಕಾಗುತ್ತಾ ಇವ್ರ ಕೈಲಿ? ಬನ್ನಿ ಬನ್ನಿ. ಅಪ್ಪ ಗಣೇಶ, ಇನ್ನು ಅದೇನೇನ್ ನೋಡ್ಬೇಕಪ್ಪ ಈ ಕಣ್ಣಲ್ಲಿ.